Hello, welcome to my YouTube channel, guys. Today I am going to make a new. ಸೊ ಗೈಸ್ ಇವತ್ತು ನಾವೆಲ್ಲ ಹೊಂಟಿಪ್ಪ ಅಂತಂದ್ರೆ ಅಂಬುಲಿಘಾಟ್, ದೂದ್ಸಾಗರ್, ಗೋವಾ ಇವು ಮೂರು ಕಡೆ ಹೊಂಟಿವಿ. ನಮ್ಮ ಜರ್ನಿ ಒಳಗೆ ಏನೇನು ಆಕ್ಕವು ಅಂದ್ರೆ ಅಲ್ಲಿ ಏನೇನು ನೋಡ್ತೀವಿ, ಏನೇನು ಬಿಡ್ತೀವಿ ಎಲ್ಲ ನಿಮ್ಮ ಮುಂದೆ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಸಪೋರ್ಟ್ ಮಾಡಿರಿ. ಆಮೇಲೆ ಇವತ್ತು ನಾನು ಮೋಟೋ ಲಾಗಿಂಗ್ ಜರ್ನಿ ಚಾಲು ಮಾಡ್ಬೇಕಂತ ಮಾಡಿ. ಲಾಸ್ಟ್ ಡಿಸೆಂಬರ್ದಾಗ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ, ಬಟ್ ಅವಾಗ ನಂಗೆ ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಮೇಲಿಂದ ವಿಡಿಯೋ ಮಾಡ್ತೀವಿ, ಯಾಕಂದ್ರೆ ಲಾಸ್ಟ್ ಎಲ್ಲ ಮಾಡೋಕ್ಕಾಗಿಲ್ಲ. ಈ ಸಲ ಕಂಪಲ್ಸರಿ ವಿಡಿಯೋ ಮಾಡ್ತೀವಿ. ಸೊ ಎಲ್ಲ ಸಪೋರ್ಟ್ ಮಾಡ್ತೀರ ಅನ್ಕೊಂಡಿನಿ. ನಮ್ಮ ಜರ್ನಿ ಒಳಗೆ ಏನೇನು ಟ್ವಿಸ್ಟ್ ಐತಿ, ಏನೇನು ಐತಿ, ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಎಲ್ಲ ನೋಡತ್ರಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. Hey, hey, I've seen this one. This is a classic. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಕಡೆ ಅಲ್ಲಿ ಚಾ ಕುಡಿತಿಲ್ಲ, ಮುಂದೆ ಹೋಗು ನಡಿ. ಇದು ಬಿಜಾಪುರದ ಸೈನಿಕ್ ಸ್ಕೂಲ್. ಬಟ್ ನಮ್ ದೋಸ್ತ್ರ ಹೆಂಗದಾರ ಅಂದ್ರೆ, ಹುಡುಗಿಯರ್ ಬಂದ್ರೆ ಹಿಂದಿರ್ತಾರ, ನೋಡ್ತಾರ ಇಲ್ಲ ಗೊತ್ತಿಲ್ಲ. ಬಟ್ ಯಾರು ಚಾ ಅಂಗಡಿ ನೋಡಿದಿರ್ತಕ್ಕೋ ಆನ್ ದ ಸ್ಪಾಟ್ ಹಿಂದಿರ್ಸ್ಬೇಕಂದ್ರೆ ಹಿಂದಿರ್ಸ್ಬೇಕ. ಅಲ್ಲಿ ಮುಂದಿನ ಏನಾದ್ರೂ ನಮ್ದು ಯಾವ ಟೂರಿಂದ ಸಕ್ಸಸ್ಫುಲಿ ಅನ್ನೋಕಿನ ಯಾವುದೇ ತರದ ಅಡಚಣೆಗಳು ಆಗಲಾರ್ದ ಹೋಗಿ ಬಂದೀವಿ, ಸೇಫ್ಟಿಲಿ ಹೋಗಿ ಬಂದೀವಿ. ಬಟ್ ಪ್ಲೇಸ್ ಯಾವ ಕವರ್ ಮಾಡಕ್ ಆಗಿಲ್ಲ. ಈಗ ಅದ ನೆಕ್ಸ್ಟ್ ಡಿಸೆಂಬರ್ದಾಗ ಒಂದು ದೊಡ್ಡ ಪ್ಲಾನ್ ಹಾಕಿವಿ. ನಾನು ನಿನ್ನೆ ರಾತ್ರಿನ ಫುಲ್ ಟ್ಯಾಂಕ್ ಮಾಡಿಬಿಟ್ಟಿನಿ ಪೆಟ್ರೋಲ್. ಅಲ್ಲಿ ಯಾಕಂದ್ರೆ ನಾವು ಕರೆಕ್ಟ್ ಆಗ್ಬೇಕಂದ್ರೆ 5 o'clock ಬಿಡಬೇಕಂತ ಪ್ರಿಫೇರ್ ಆಗಿದ್ದೀವಿ. ಬಟ್ ನಿನ್ನೆ ಸ್ವಲ್ಪ ಹೊರಗೆ ಊಟಕ್ಕೆ ಹೋಗಿದ್ವಿ. ಅಲ್ಲಿಂದ ಬರುವಾಗ ರಾತ್ರಿ 12 ಗಂಟೆ ಆಯಿತು. 12 ಗಂಟೆಗೆ ಬಂದು ಹಿಂದಿಂದು ಲಗೇಜ್ ಕ್ಯಾರಿಯರ್ ಹಾಕೊಂಡ್ವಿ. ಲಗೇಜ್ ಕ್ಯಾರಿಯರ್ ಹಾಕೊಂಡು ಮುಂಚೆಡೆ 4 ಎತ್ತೀವಿ, 4:30 ಎತ್ತೀವಿ. ಎದ್ದು ರೆಡಿ ಆಗಿ ನಾವು ಎಲ್ಲರೂ ಆಗ್ಬೇಕಂದ್ರೆ ಇವಾಗ ಬರೋಬ್ಬರ ಟೈಮ್ 7:30 ಆಗೈತೆ. ಏನು ಮಾಡ್ತೀರಿ, ನಮ್ಮದು ಟೈಮು ಕವರ್ ಆಗ್ಬೇಕು, ಪ್ಲೇಸ್ ಕವರ್ ಆಗ್ಬೇಕು, ಆಮ್ಯಾಗ ಸೇಫ್ಟಿ ರೈಡ್ ಮಾಡ್ಬೇಕು. ಇವೆಲ್ಲ ಮೈಂಡ್ ಸೆಟ್ನಾಗ ಹಿಡ್ಕೊಂಡು ಹೊಂಟೀವಿ. ಇಲ್ಲೇ ನಮ್ದು ಬಿಜಾಪುರ ಬಿಡೋದು ಅರ್ಧ ಟೈಮ್ ಹೋಗೈತಿ. ಬಟ್ ನೋಡೋಣ ನೆಕ್ಸ್ಟ್ ಯಾವುದೇ ಥರದ ಈ ಟೈಪ್ ಆಗ್ಲಾರ್ದಂಗೆ ಮಾಡೋಣ. ಆ್ಯಕ್ಚುಲಿ ನಾವು ಮಿರರ್ ಬೇರೆ ಹೇಳಿದೆ, ಹಾಕಿದ್ದ ಮಿರರ್ ಬೇರೆ ಐತಿ. ಇಟ್ಸ್ ಓಕೆ, ಇದೊಂದು ಹೋಲ್ ಬಿಡಿ, ಗುಜಾರ್ ಮಾಡ್ಕೊಂಡು ಹೊರಟೀವಿ ನಾವು. ಏನು ಮಾಡ್ಬೇಕಲ್ರಿ, ಡಿಸೆಂಬರ್ದಂದ ಇಲ್ಲಿ ತನಕ ಲಾಗ್ ಮಾಡಿದ್ದಂದ್ರೆ ಮಿನಿಮಮ್ ಇವತ್ತು 56 ಅದಾರ. ಬರೀ ಒಂದು ಲಾಗ್ ಹಾಕಿದಕ್ಕೆ 56 ಏನು ಫಾಲೋವರ್ಸ್ ಅದಾರಲ್ಲ ಯೂಟ್ಯೂಬ್ದಾಗ, ಸಬ್ಸ್ಕ್ರೈಬರ್ಸ್. ಸೊ ನಾ ಅಲ್ಲಿಂದ ಏನು ಡಿಸೆಂಬರಿಂದ ಇದು 2024ರಿಂದ 2026 ಅಂತ ನಾನು ಏನಾರ ಲಾಗ್ ಹಾಕೋತ ಬಂದಿದ್ದೆ ಅಂದ್ರೆ ಒಂದು ಮಿನಿಮಮ್ ಅಂದ್ರು 1,000ರಿಂದ 2,000 ಜನ ಹತ್ರ ಫಾಲೋವರ್ಸ್ ಹತ್ರ ಹಾಗೆ ಹಾಕಿದ್ರು. ಯಾಕಂದ್ರೆ ಅಷ್ಟು ಸಪೋರ್ಟ್ ನಿಮ್ದು ಐತಿ. ಒಂದೇ ಕಂಟೆಂಟ್ ಎಷ್ಟು ನಾವು ಮಂದಿಗೆ ರೀಚ್ ಮಾಡಕ್ ಹೋಗಿಲ್ಲ. ಸೊ ನಮ್ದು ವಿಡಿಯೋನು ವೈರಲ್ ಆಕೈತಿ.
ನಂದ ನೋಡ್ರಿ ಬೈ, ನಾ ಲಾಸ್ಟ್ 2 ವರ್ಷ ಯಾರೋ ಇವನು ಇಲ್ಲ ಸುಂದ್ರ ಎಲ್ಲಿ ಎಲ್ಲಿ ಮುಂದೆ ಇದನ್ನ ಕೊಡಿಲ್ಲ ನಾವೇ ಅಲ್ಲಿ ಮುಂದ್ ತಡಿ ಹೋಲೆ ತಡಿ ಆ ಮುಂದೆ ಇದನ್ನ ಕುಡಿದಿದ್ದ ಅಲ್ಲೇ ಕುಡಿ ನೋಡಿ ಮಾರ. ಈಗ ಮತ್ತೆ ಇಲ್ಲೇ ಟೈಮ್ ಆಕತಿ. ನಾವು ಲಾಸ್ಟ್ ಟೈಮ್ ಕುಡಿದಿದ್ರಲ್ಲಿ ಹಳ್ಳಿ ಕಡೆ ಏ ಬೈ ಕುಡಿತೀರ ಪಟ್ಪ ಕುಡಿ ನಡಿ. ಇಲ್ಲಿಗಾದ್ರೆ ಮುಂದೆ ಹೋಗು ನಡ್ರಿ. ಎಲ್ಲಿ ಹಾ ಸ್ಟೇಟ್ ಒಂದ ರೋಡೇನಾ? ಸ್ಟೇಟ್ ಒಂದ ರೋಡ್ ವಾಯ್ಸ್ ಕ್ಲಿಯರ್ ಇರ್ಲಿಕ್ಕಂದ್ರ ಸಾರಿ. ಹಾಗಂದ್ರೆ ನನ್ನ ಕಡೆ ಎಟ್ರ ಯಾಕಂದ್ರೆ ನಾ ಚೀರ್ ಮಾತಾಡತ್ತೀನಿ. ನಂದು ಗಂಟ್ಲ ಒಂದು ನೋವು ಆಗೈತಿ. ಚಾಲು ಇಲ್ಲ ಚಾಲು ಇನ್ನ ಊರ್ ದಾಟಿಲ್ಲ ಚಾಲು. ಎಷ್ಟ್ ಆಗತ್ತೆ ಅಷ್ಟು ಚೀರ್ ಮಾತಾಡತ್ತೀನಿ. ನನ್ ಧ್ವನಿ ಒಂದ ಅಂತ ಬರೀ ಹೈ ವಾಯ್ಸ್ ಏನಿಲ್ಲ, ಲೋ ವಾಯ್ಸ್ ಐತಿ. ಅದ ಹೇಳಿಲ್ಲ ನಿಮಗ. ಬಾಜು ಹುಡುಗಿಯರ್ ಹೋದ್ರೆ ನೋಡ್ತಿಲ್ಲ ಗೊತ್ತಿಲ್ಲ, ಬಟ್ ಯಾವ್ರ ಚಾ ಅಂಗಡಿ ಕಾಂತಕ್ಕೂ ಸೀದಾ ಗಾಡಿ ಸೈಡ್ ಹಾಕುದ. ಇದ ಮಾಡತಿ ದೊಡ್ಡ ಮಿಸ್ಟೇಕ್. ಓ ಜಸ್ಟ್ ಮಿಸ್ ಬ್ರೋ. ಸದ್ಯಕ್ಕತ್ರ ಒಂದ್ ಕಡ್ಡಿ ಹತ್ರ ಈ ಶಬ್ದ ಹಾರ್ತಪ್ಪ. ಏನು ಒಂದ್ ಗಾಡಿ ಅವರೇಜ್ ಕೊಡೋದೈತಂದ್ರ 25 ಬ್ರೋ. ಇಲ್ಲಿ ಒಂದ್ಸಲ ಗಾಡಿ ಸೈಡ್ ಹಾಕ್ಯಾರ. ನಿಮ್ಗೆ ಹೇಳಿಲ್ಲ ಚಾ ಅಂಗಡಿ ನೋಡಿದ್ರೆ ಸೀದಾ ಗಾಡಿ ಸೈಡ್ ಹಾಕು ಚಾ ಕುಡಿ. ಗಾಡಿ ಅಂಗಡಿ ನೋಡಿದ್ರೆ ಸೀದಾ ಗಾಡಿ ಸೈಡ್ ಹಾಕು ಚಾ ಕುಡಿ. ಅತ್ನಿ ಸ್ಟೇಟ್ ಅತ್ನಿ ಮ್ಯಾಗ ಹಾಶ್ ಹೋಗ್ಬೇಕಲ್ಲ ನಾವು. ಏನದ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿದಂಬಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸಲಿ. ಚೆನ್ನಾಗಿ ರೀಚ್ ಆದ್ವಿ. ಸ್ವಲ್ಪ ಅಲ್ಲಿ ಅಡಗಾಡು ಭಾಳ ಇದ್ವು. ಸೊ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕಂದ್ರೆ 20 ಮುನ್ನೂರು ಹೋದ್ರ ಹಂಗೆ ಸೈಕ್ ಅಲ್ಲಿ ಎಂತ ಹೇಳ್ತಂದ್ರೆ ಹೈವೇ ಗಾಡಿಲಿ ಹಚ್ಚಿ ನೋಡಿ ಸೀದಾ ಫುಲ್ ಹೈವೇ ಒಳಗ್ರಿ. ಅಣ್ಣಾರೆಲ್ಲರೂ ಫುಲ್ ಗಜ್ಜಾರ. ಈ ಚಶ್ಮ ಏನೋ ಆಗೈತಿ ಚಿಕ್ಕ ಆತನ ನಗಟಾನ ನಗಟ ನೋಡ ಅದು ಅವನ ಪ್ರೇಸಿ ಕೊಟ್ಟಿದ್ದೀವಿ ಚಶ್ಮ ನವೀನ ಮುರ್ದಾನ. ಸೊ ಮಾಷಾಗ ನಮ್ಮ ಎಲ್ಪಂಟ್ ಫುಲ್ ಚಿಂಚಾಂಗ್ ಲೋಡ್ನ ರೆಡಿ ಆಗೈತಿ. ಈಗ ಪ್ಲಾನಿಂಗ್ ಸ್ವಲ್ಪ ಚೇಂಜ್ ಮಾಡತ್ತೀವಿ. ಸೀದಾ ಅಂಬುಲಿ ಮುಗಿಸ್ಕೊಂಡು ಗೋವಾಕ್ಕೆ ಹೋಗಿರ್ತೀವಿ. ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಬೆಳಗಾವಿದಾಗ ಸ್ಟೇ ಮಾಡಿ ಅಲ್ಲಿ ಸ್ವಲ್ಪ ಪ್ಲೇಸ್ ಯಾವ್ದು ಎಲ್ಲ ಕವರ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ ಎಲ್ಲ ಪ್ಲೇಸ್ ಕವರ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಅಂಬುಲಿಗೆ ನೆಕ್ಸ್ಟ್ ಡೇ ಅಂಬುಲಿಗೆ ಹೋಗ್ಬೇಕಂತ ಪ್ಲಾನಿಂಗ್ ಐತಿ.
ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಮನದ ಪ್ರತಿಗಲ್ಲಿಯೊಳಗು ನಿನದೆ ಮೆರವಣಿಗೆ ಕನಸಿನ ಕುಲುಮೆಗೆ ಉಸಿರನು ಊದುತ್ತಾ ಕಿಡಿ ಹಾರುವುದು ಇನ್ನೂ ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಕಣ್ಣಲ್ಲೇ ಇದೆ ಎಲ್ಲ ಕಾಗದ ನೀನೆ ನನ್ನ ಅಂಚೆ ಪೆಟ್ಟಿಗೆ ಏನೇ ಕಂಡರೂ ನೀನೆ ಜ್ಞಾಪಕ ನೀನೆ ಔಷಧಿ ನನ್ನ ಹೊಚ್ಚಿಗೆ ಇದು ನೀನು ಮುದ್ದಾದ ಅಧ್ಯಾಯ ಸಿಗದೆ ಇದ್ರೆ ತುಂಬಾನೇ ಅನ್ಯಾಯ ನನ್ನಯ ನಡೆನುಡಿ ನಿನ್ನನೆ ಬಯಸುತ್ತಾ ಬದಲಾಗುವುದು ಇನ್ನೂ ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ 6.5 hours later. ಸೊ ಇವಾಗ ನಾವು ಚಿಕ್ಲೆ ಫಾಲ್ಸ್ ಬಂದೀವಿ. ಫೋಟೋ ತೆಗಿತೀನಿ ಬೈ. ಒಂದು ವಿಡಿಯೋ ಮಾಡೋಣ. ವಿಡಿಯೋ ಮಾಡೋದತ್ತೀವಿ. ಹೆಂಗೈತತ್ತೀವಿ ನೋಡ್ರಿ. ಈಗ ಜಸ್ಟ್ ಒಂದು ಫ್ರೆಶ್ ಆಗಿ ಒಂದು ಕಾಡ್ನಾಗ ಇದೀವಿ. ಕಾಡು ಗುಡ್ಡಗಳು ಉಂಡಿವಿ. ನಮ್ಗೆ ಗೊತ್ತೇನ ಬೈ ಫಸ್ಟ್ ನಮ್ಮ ಬಂದೀವಿ ನಾವು ದೊರಕ್ತೀನಿ ಗೈಸ್ ಹೇಳ್ತೀನಿ. ಒಂದು ಅಲ್ಟಿಮೇಟ್ ಬ್ರೋ. ಒಂದು ಕ್ಷಣ ಅವನು ಮೈ ರೋಮಾಂಚನ ಆಗ್ತೈತಿ. ಯಾಕಂದ್ರೆ ದಿಸ್ ಈಸ್ ವೆಲ್ಕಮ್ ಟು ಅನದರ್ ಬ್ಲಾಗ್. ಇವರು ನಮ್ಮ ಫೋಟೋಗ್ರಾಫರು ನರೇಶ್ ಗೌಳಿ ಅಂತ. ಇವರು ಅವರಿಗೆ ಫೋಟೋ ತೆಗಿತಿದ್ದಾರೆ. ಇವರು ನಮ್ಮ ಸಹಪಾಠಿಗಳು ಚಿಂತಿದಾರಕ. ಇವ ಕಾರ್ಯದರ್ಶಿ ರೀ ನಮ್ಮ ಬ್ಲಾಗರ್ಸ್ ಮ್ಯಾನ್. ಪಾಪ ಯಾವುದು ಹುಡುಗಿಲ್ಲ ಅದಕ್ಕಲ್ಲಿ ಇವ್ ನೋಡಾತನ್ ಬೈ ಬೈ ಬೈ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇರ್ಲಿ ಬೈ ಬೈ ಬೇಡ ಬೈ ಎಳಬೇಡ ಬೈ. ಎಂಜಾಯ್ ಮಾಡ್ಕೊತ ಬರತ್ತೀವಿ. ಏನಿಲ್ಲ ನೋಡ್ಬೇಕು ಈಗ ಪೂರ ಹಾಕೋತ ಮಾಡ್ಕೊತ ಹೋಗ್ಬೇಕು. ಇವ ನಮ್ಮ ಕ್ಯಾಮ್ರಾಮ್ಯಾನ್ ನರೇಶ್ ಗೌಳಿ. ಮುಸ್ತಫಾ ಯಾರ ಬೈ? ಮುಸ್ತಫಾ ಯಾವ ಮುಸ್ತಫಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.